ಇವತ್ತಿನ ದಿನ ನಾವು RRB ನೋಟಿಫಿಕೇಶನ್ 2026 RRB ರೈಲ್ವೆ ಉದ್ಯೋಗಗಳು RRBಯ ಉದ್ಯೋಗದ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ರೈಲ್ವೆ ನೇಮಕಾತಿ ಮಂಡಳಿ RRBಯು 2026ರ ಉದ್ಯೋಗ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದೆ ಮತ್ತು ಉದ್ಯೋಗ ಕ್ಯಾಲೆಂಡರ್ ಪ್ರಕಾರ ನೋಡುವುದಾದರೆ ಸಹಾಯಕ ಲೋಕೋ ಪೈಲಟ್ ಉದ್ಯೋಗಗಳಿಗೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ, ಮಾರ್ಚ್ನಲ್ಲಿ ಮತ್ತು ತಂತ್ರಜ್ಞ ಮತ್ತು ಏಪ್ರಿಲ್ನಲ್ಲಿ ವಿಭಾಗದ ನಿಯಂತ್ರಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿವೆ. ಇನ್ನು ಪ್ಯಾರಾಮೆಡಿಕಲ್ ಮತ್ತು JE ಉದ್ಯೋಗಗಳಿಗೆ ಜುಲೈನಲ್ಲಿ ಮತ್ತು NTPC ಆಗಸ್ಟ್ನಲ್ಲಿ ಇರುತ್ತದೆ ಮತ್ತು ಮಂತ್ರಿ ಮತ್ತು ಪ್ರತ್ಯೇಕ ವರ್ಗಗಳು ಸೆಪ್ಟೆಂಬರ್ನಲ್ಲಿ ಇರುತ್ತದೆ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ಅಕ್ಟೋಬರ್ನಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಉದ್ಯೋಗ ಕ್ಯಾಲೆಂಡರ್ ಸಹಾಯಕ ಲೋಕೋ ಪೈಲಟ್ ಉದ್ಯೋಗಗಳಿಗೆ ಅಧಿಸೂಚನೆ ಫೆಬ್ರವರಿ 2026 ಮತ್ತು ತಂತ್ರಜ್ಞ ಮತ್ತು ವಲಯ ನಿಯಂತ್ರಣ ಹುದ್ದೆಗಳಿಗೆ ಅಧಿಸೂಚನೆ ಮಾರ್ಚ್ ತಿಂಗಳು ಇರುತ್ತದೆ ಮತ್ತು ವಿಭಾಗ ನಿಯಂತ್ರಕ ಹುದ್ದೆಗಳಿಗೆ ಅಧಿಸೂಚನೆ ಏಪ್ರಿಲ್ ತಿಂಗಳಂದು ಇರುತ್ತದೆ. ಇನ್ನು ನೆಕ್ಸ್ಟ್ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಜೂನಿಯರ್ ಇಂಜಿನಿಯರ್ಗೆ ಹುದ್ದೆಗಳಿಗೆ ಅಧಿಸೂಚನೆ ಜುಲೈನಲ್ಲಿ ಇರುತ್ತದೆ ಮತ್ತು ನೆಕ್ಸ್ಟ್ ಲೆವೆಲ್ 1 ಗ್ರೂಪ್ ಡಿ ಹುದ್ದೆಗಳಿಗಾದರೆ ಅಧಿಸೂಚನೆ ಅಕ್ಟೋಬರ್ನಲ್ಲಿ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರತಿ ವರ್ಷ ಉದ್ಯೋಗ ನೇಮಕಾತಿಗೆ ಸಂಬಂಧಿಸಿದ ಅಧಿಸೂಚನೆಗಳ ವಿವರಗಳೊಂದಿಗೆ RRB ಉದ್ಯೋಗ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುತ್ತದೆ. ಕ್ಯಾಲೆಂಡರ್ನಲ್ಲಿ ಉಲ್ಲೇಖಿಸಿದಂತೆ RRB ಕಾಲಕಾಲಕ್ಕೆ ಆಯಾ ಅಧಿಸೂಚನೆಗಳನ್ನು ನೀಡುತ್ತದೆ. ಅಂದರೆ ಕ್ಯಾಲೆಂಡರ್ನಲ್ಲಿ ಉಲ್ಲೇಖಿಸಿದ ಪ್ರಕಾರ RRBಯು ಕಾಲಕಾಲಕ್ಕೆ ಆಯಾ ಅಧಿಸೂಚನೆಗಳ ಪ್ರಕಾರ ಅಧಿಸೂಚನೆಯನ್ನು ನೀಡುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ರೈಲ್ವೆ ಮಂಡಳಿಯು ಕ್ಯಾಲೆಂಡರ್ ಅನ್ನು ಮುಂಚಿತವಾಗಿ ಘೋಷಿಸುವ ಮೂಲಕ ಅಭ್ಯರ್ಥಿಗಳು ತಮ್ಮ ಸಿದ್ಧತೆಯನ್ನು ಯೋಜಿತ ರೀತಿಯಲ್ಲಿ ಮುಂದುವರಿಸಲು ಅವಕಾಶವಿದೆ ಮತ್ತು ಇತ್ತೀಚೆಗೆ ರೈಲ್ವೆ ಮಂಡಳಿಯು ಯಾವ ಅಧಿಸೂಚನೆಯನ್ನು ಯಾವ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಇದು ಅಭ್ಯರ್ಥಿಗಳು ತಮ್ಮ ಸಿದ್ಧತೆಯನ್ನು ಸರಿಯಾಗಿ ಮುಂದುವರಿಸಲು ಸಹಾಯಕವಾಗಲಿದೆ. ಇನ್ನು ಮತ್ತಷ್ಟು ಇದೇ ತರಹದ ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ರಿಗೂ.